ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಮಾತಾಡೋಣ ಬಸ್ತರ್ ಟೀಸರ್ ಬಗ್ಗೆ. ನಿನ್ನೆ ನೈಟ್ ಇದು ಟೀಸರ್ ರಿಲೀಸ್ ಆಗಿದೆ. 1 ನಿಮಿಷ 14 ಸೆಕೆಂಡ್. ಫಿಲ್ಮ್ ಡೈರೆಕ್ಟರ್ ಸುದೀಪ್ ಸೇನಾ ಲಾಸ್ಟ್ ಮೂವಿ ದ ಕೇರಳ ಸ್ಟೋರಿ ಮೂವಿ. ಅದು ಮೂವಿ ಆದಮೇಲೆ ಈ ಬಸ್ತರ್ ಮೂವಿ ಬರ್ಲತ್ತದ. ಈಗ ಬಸ್ತರ್ ಮೂವಿ ಮೀನಿಂಗ್ ಏನದಪ್ಪ ಅಂತಂದ್ರೆ ಮುಂದೆ ಹೇಳ್ತೀನಿ. ಇದ್ರ ಮೀನಿಂಗ್ ಏನದ, ಈ ಸ್ಟೋರಿ ಏನದ. ನಾ ಅನ್ಕಂದಿಲ್ಲ ಟೀಸರ್ ಬಂದಾಗ ಈ ಥರ ಡೈಲಾಗ್ ಇಡ್ತಾರಂತೂ. ಬಸ್ತರ್ ಟೀಸರ್ ಒಳಗೆ 1 ನಿಮಿಷ 14 ಸೆಕೆಂಡ್ ಟೀಸರ್ ಒಳಗೆ थोड़े मात ಈ ತರ ಇಟ್ಟಿರಲ್ಲ. ನಿಜವಾಗ್ಲೂ ನಾ ಶಾಕ್ ಆಗಿದ್ದ. को पता है कि हमारे देश के अंदर नक्सलियों ने 15,000 से ज्यादा जवान ಯಾರು ತರಲ್ಲ. ಒಂದು ನಿಜವಾಗ್ಲೂ ಆಗಿದ ಘಟನಾ ಮೇಲೆ ಮೂವಿಗಳು ಬರಬ್ಬರ್ ಮಾಡ್ಬೇಕಂದ್ರೆ ಮುಟ್ಟ ಕಡಿಮೆ ಡೈರೆಕ್ಟರ್ ಇರ್ತಾರ. ದಮ್ ಇರ್ಬೇಕದು ಮೂವಿ ಮಾಡ್ಬೇಕಂದ್ರು. ನಾ ಮಾತಾಡ್ಲತ್ತೀನಿ ಸುದೀಪ್ ಸೇನಾ ಫಿಲ್ಮ್ ಡೈರೆಕ್ಟರ್. ದ ಕೇರಳ ಸ್ಟೋರಿ ಮೂವಿ ಆದ್ಮೇಲೆ ಈಗ ಬಸ್ತರ್ ಮೂವಿ ತರ್ಲತ್ತಾರ. ಇದಕ್ಕಿಂತ ಪೆಲೆ 2 ಪೋಸ್ಟರ್ ಬಿಟ್ಟಿರು ಈ ಫಿಲ್ಮ್ದು. ಪೋಸ್ಟರ್ ಓಕೆ ನಮಗೆ ಅನಿಸ್ಲತ್ತಿತ್ತು. ಬಟ್ ನಿನ್ನೆ ನೈಟ್ ಟೀಸರ್ ರಿಲೀಸ್ ಆಗಿದಲ್ಲ, ಟೀಸರ್ ಒಳಗೆ ಡೈಲಾಗ್ ನೋಡ್ರಿ ನೀವು. ನಿಜವಾಗ್ಲಿ ಶಾಕಿಂಗ್ ಅಂದ್ರೆ ಶಾಕಿಂಗ್. ಆ ಥರ ಡೈಲಾಗ್ ಇಟ್ಟಾರ. ಪಾಕಿಸ್ತಾನ ಬಾರ್ಡರ್ಲೆಸ್ ಎಷ್ಟೋ ಮಂದಿ ಟೆರರಿಸ್ಟ್ಗಳು ಬರ್ತಾರೆ. ಒಳಗಿನ ಮಂದಿನೂ ಆದ ನಮ್ಮ ಇಂಡಿಯನ್ ಆರ್ಮಿಗೆ ಅಟ್ಯಾಕ್ ಮಾಡ್ಲಿಕ್ಕೆ ಒಳಗಿನ ನಕ್ಸಲ್ವಾದಿ ಮಂದಿನೂ ಆರ. ಈಗ ನಕ್ಸಲ್ವಾದಿ ಮೇಲೆ ಏನಪ್ಪ ಇದು ಬಕ್ಸ್ತರ್ ಮೀನಿಂಗ್ ಏನದಪ್ಪ ಅಂದ್ರೆ ಮುಂದೆ ಹೇಳ್ತೀನಿ. ನನ್ನ ವಿಡಿಯೋ ಯಾರನ್ನ ಹೊಸ್ತಾರೆ ನೋಡ್ತಾರೆ, ಲೈಕ್ ಮಾಡಿ ಸಪೋರ್ಟ್ ಕೊಡ್ರಿ. ಫಸ್ಟ್ ನಾವು ಮಾತಾಡೋದು, ಈ ಥರ ಸಬ್ಜೆಕ್ಟ್ ಮೇಲೆ ಮೂವಿಗಳು ಬರ್ಬೇಕಂದ್ರೆ ಧೈರ್ಯ ಇರಬೇಕು. ಮುಟ್ಟ ಕಡಿಮೆ ಡೈರೆಕ್ಟರ್ ಇರ್ತಾರೆ. ಅದ್ರೊಳಗೆ ಸುದೀಪ್ ಸೇನಾ ಆ್ಯಂಡ್ ವಿವೇಕ್ ಅಗ್ನಿಹೋತ್ರಿ. ಈಗ ವಿವೇಕ್ ಅಗ್ನಿಹೋತ್ರಿ ಯಾರಪ್ಪ ಅಂತಂದ್ರು ದ ಕಾಶ್ಮೀರ್ ಫೈಲ್ಸ್ ಮೂವಿ ಡೈರೆಕ್ಟರ್. ಆ ಮೂವಿ ಬಂದಾಗ ಥೋಡೆ ಮಂದಿ ಫ್ಲಾಪ್ ಮಾಡ್ಬೇಕಂತ ಎಲ್ಲೋ ಮಂದಿ ಕೋಶಿಶ್ ಮಾಡಿದ್ರು. ಈ ಮೂವಿ ರಿಲೀಸ್ ಆಗಬಾರ್ದು. 1992ದಾಗ ಏನೂ ಆಗಿಲ್ಲ. ಅಲ್ಲಿ ಕಾಶ್ಮೀರ್ಲೆಸ್ ಹಿಂದೂ ಒಡೆಯಕ್ಕೆ ಬಂದಿಲ್ಲ, ಅವ್ರಿಗೆ ಅಟ್ಯಾಕ್ ಮಾಡಿಲ್ಲ, ಇದೆಲ್ಲ ಸುಳ್ಳು ಕತೆ ಅದ, ಇದೆಲ್ಲ ಪ್ರಾಪಿಗಂಡ ಅದ, ಇದೆಲ್ಲ ಏನೂ ಆಗಿಲ್ಲ ಅಂತ ಈ ಥರ ಅಂದರು. ಬಟ್ ನಮ್ಮಂಥ ಮಂದಿ ನಿಮ್ಮಂಥ ಮಂದಿ ಆ ಮೂವಿ ನೋಡಿಗೆಸಿ ಇದು ಆಗ್ಯದ, ಇದು ಕರೆಕ್ಟ್ ಆಗ್ಯದ, ಇದು ತಪ್ಪು ಆಗ್ಯದ, ಅಲ್ಲಿ ನಮ್ಗೆ ಗೊತ್ತಿದ್ದಿಲ್ಲ. ಇದು ಮೂವಿ ಬಂದಮೇಲೆ ಗೊತ್ತಾಯ್ತು. ಎಲ್ಲೋ ಸಂಬಂಧ ಎಷ್ಟು ಮಂದಿ ತಾರೀಫ್ ಮಾಡಿದ್ರು ವಿವೇಕ್ ಅಗ್ನಿಹೋತ್ರಿಗೆ. ಆ ಮೂವಿ ನೋಡಿದ ಮೇಲೆ ಪ್ರತಿಯೊಬ್ಬರು ಕಣ್ಣಾಗ ನೀರಿದ್ದು, ಏನಪ್ಪ ಸ್ಟೋರಿ ನಮಗೆ ಗೊತ್ತೇ ಇದ್ದಿಲ್ಲ, ನಮ್ಮ ಬಾಜು ನೋಡ್ತೀವಿ, ನಮಗೆ ಗೊತ್ತೇ ಇಲ್ಲ ನಮ್ಮ ಹಿಂದೂಗೆ ಈ ಥರ ಆಗ್ಯದಂತ. ಅದು ಆದಮೇಲೆ ಸುದೀಪ್ ಸೇನಾ ಮೂವಿ ಮಾಡಿದ್ರು ದ ಕೇರಳ ಸ್ಟೋರಿ ಮೂವಿ. ಕೇರಳ ಸ್ಟೋರಿ ಮೂವಿ ಟೀಸರ್ ಬಂದಿದ್ದು ನಾರ್ಮಲ್ ಅಪ್ನೇ ನಮ್ಗೆ ಅನ್ಸ್ಲತ್ತಿತ್ತು. ಬಟ್ ಟೇಲರ್ ಬಂದ್ಮೇಲೂ ಒಂದು ಹೈಪ್ ತಂತು. ಇವಾಗಲಿ ಘಟನಾ ಆಗ್ಯಾವ ದೇಶ ಒಳಗು, ಈ ಥರನೂ ನಾವು ಮಾಡ್ಬೋದಾ, ಪಬ್ಲಿಕ್ ನೋಡ್ತಾರ ಅಂತ ಥೋಡೆ ಮಂದಿಗೆ ಡೌಟ್ ಇತ್ತು. ಬಟ್ ಮೂವಿ ಬಂದಮೇಲೆ ನಿಜವಾಗ್ಲಿ ಫ್ಯಾಕ್ಟ್ ಮೇಲೆ ಮಾತಾಡ್ತು ನೋಡು ಫಿಲ್ಮ್ನಲ್ಲಿ. ನಮ್ಮ ಧರ್ಮ ಬಗ್ಗೆದಾಗಲ್ಲಿ ಪ್ರತಿಯೊಬ್ಬರಿಗೆ ಹೇಳಬೇಕು, ಪ್ರತಿಯೊಬ್ಬರಿಗೆ ತಿಳಿಸಿ ಹೇಳ್ಬೇಕು. ನಮ್ಮ ಧರ್ಮ ಬಗ್ಗೆದಾಗ ತಪ್ಪ ಅಂತ ಅಲ್ಲಕ್ಕೆ ಹೋಗ್ಬಾರ್ದು. ಲವ್ ಜಿಯಾದ್ರೆ ಟ್ರ್ಯಾಕ್ ಏನದ ಆ ಫಿಲ್ಮ್ನಲ್ಲಿ ಪ್ರತಿಯೊಂದು ಚೀಸ್ ನಮಗೆ ಕಾಂಡವು. ಮೇನ್ ನಾವು ಮಾತಾಡ್ಬೇಕು ಅದಾ ಶರ್ಮಾ ಆ್ಯಕ್ಟಿಂಗ್ ಫಿಲ್ಮ್ನಲ್ಲಿ. ಅವ್ರಂತ ಒಂದು ಸ್ಟ್ರಾಂಗ್ ರೋಲ್ ಪ್ಲೇ ಮಾಡ್ರೆ ಫಿಲ್ಮ್ನಲ್ಲಿ. ಮತ್ತು ಆ ಫಿಲ್ಮ್ನಲ್ಲಿ ನೋಡ್ರಿಲ್ಲ 4 ಮಂದಿಗೆ ಪ್ರೆಸೆಂಟೇಷನ್ ಕೊಟ್ಟರು. ಅಲ್ಲಿ ನಾವು ಮಾತಾಡೋಂಗೆ ಬೇರೆ ಬೇರೆ ಧರ್ಮ ಬಗ್ಗೆದೂ ಪ್ರೆಸೆಂಟೇಷನ್ ಕೊಟ್ಟರು. ಅಲ್ಲಿ ಕ್ರಿಶ್ಚಿಯನ್ ಆಗಲಿ, ಮುಸ್ಲಿಮ್ಸ್ ಆಗಲಿ, ಹಿಂದೂ ಬಗ್ಗೆದಾಗಲಿ, ಮತ್ತು ಬೇರೆ ಧರ್ಮ ಬಗ್ಗೆದೂ ಫಿಲ್ಮ್ನಲ್ಲಿ ಮಾತಾಡೋದು. ಬಟ್ ನೋಡ್ರಲ್ಲ ಯಾವ ಥರ ಒಂದು ಮಾತಿಗೆ ಪ್ರೆಸೆಂಟೇಷನ್ ಕೊಟ್ಟಿಗೆಸಿ ಹೆಂಗೆ ಮೆಂಟಾಲಿಟಿ ಇದು ಮಾಡ್ಬೋದು, ಬ್ರೈನ್ ವಾಶ್ ಮಾಡ್ಬೋದು. ಬಸ್ತರ ಇದು ಸಣ್ಣ ಮಾತಲ್ಲ, ಇದು ಸಣ್ಣ ಕತೆ ಅಲ್ಲ, ಇದು ನಿಜವಾಗ್ಲೇ ಕತೆ ಆಗಿದ್ದು ಸ್ಟೋರಿಗಳವ. ನಾವು ಮಾತಾಡ್ಬೇಕಂದ್ರೆ ಈಗ IPS ಆಫೀಸರ್ ಅದಾ ಶರ್ಮಾ ರೋಲ್ ಪ್ಲೇ ಮಾಡ್ಲತ್ತಾರ ಈ ಫಿಲ್ಮ್ನಲ್ಲಿ. ಬಟ್ ಅದಕ್ಕಿಂತ ಜಾಸ್ತಿ ನಿಮಗೆ ಗೊತ್ತಿಲ್ಲ ಪಾಕಿಸ್ತಾನ ಎಷ್ಟು ಟೆರರಿಸ್ಟ್ ಬರ್ತಾವ, ಎಷ್ಟು ಪ್ರಾಬ್ಲಮ್ ಆಗ್ತಾವ. ಅವ್ರ ಸಂಗಡ ಜಗಳ ಆಗೋ ಮಟ್ಟಿಗೆ ನಮ್ಮ ಇಂಡಿಯನ್ ಆರ್ಮಿನೂ ಜೀವ ಹೋಗ್ತದಲ್ಲ. ನೀವು ನೋಡ್ರಲ್ಲ 8,738 ಮಂದಿಗೆ ಜೀವ ಹೋಗ್ಯದ. ಬಾಲಿವುಡ್ ಎಷ್ಟೋ ಮೂವಿಗಳು ಬಂದವ. ನಕ್ಸಲ್ವಾದಿಗೆ ಒಂದು ಲೆಫ್ಟ್ ವಿಂಗ್ ಹೆಂಗ್ ಪ್ರೆಸೆಂಟೇಷನ್ ಕೊಡಬೇಕು ಅದೇ ತರ ನಾವು ಫಿಲ್ಮ್ನಲ್ಲಿ. लेकिन क्या आपको पता है कि हमारे देश के अंदर नक्सलियों ने 15,000 से ज्यादा जवान ಜಗಳ ಆಡ್ತಾರ, ಅವ್ರ ಅಧಿಕಾರ ಸಿಗಲ್ಲ ಜಗಳ ಆಡ್ತಾರ, ದೇಶ ಮೇಲೆ ಅಟ್ಯಾಕ್ ಮಾಡಬೇಕು, ಅವರೆಲ್ಲ ಕರೆಕ್ಟ್ ಆರ ಅಂತ ಥೋಡೆ ಮೂವಿಗಳು ಬಂದವ. ನಿಮಗೆಲ್ಲ ಗೊತ್ತಾದ, ನಾ ಹೇಳಕ್ ರಿಪೀಟ್ ಮಾಡಲ್ಲ. ಒಳಗೆ ನಿಮಗೆ ಗೊತ್ತಿಲ್ಲ ಫ್ರೆಂಡ್ಸ್, ನಕ್ಸಲ್ವಾದಿಗಳು ಜಗಳ ಆಡೋ ಮಟ್ಟಿಗೆ ನಮ್ಮ ಇಂಡಿಯನ್ ಆರ್ಮಿದೆ 15,000 ಮಂದಿ ಜೀವ ಹೋಗ್ಯದ. ಸಣ್ಣ ಮಾತಲ್ಲ, 15,000 ಮಂದಿ ಜೀವ ಅಂದ್ರೆ ಲೆಕ್ಕ ಮಾಡ್ರಿ ನೀವು. ಈ ಥರ ಸುದೀಪ್ ಸೇನಾ ಮೂವಿ ಮಾಡ್ಲತ್ತಾರ. ಟೀಸರ್ ಒಳಗೆ ಆ ಥರ ಡೈಲಾಗ್ ಇಟ್ರಲ್ಲ, ನಿಜವಾಗ್ಲಿ ನಾ ಕೆಳಗೆ ಬೂಸ್ ಬಂಪ್ಸ್ ಬಂದು ನನ್ನ ಮೈಯೆಲ್ಲ ಜುಮ್ ಅಂತೂ. ಈ ಥರ ಡೈಲಾಗ್ ಫಿಲ್ಮ್ನಲ್ಲಿ ಇಟ್ಟಾರ. ನಮ್ಮ ಇಂಡಿಯನ್ ಆರ್ಮಿ ಕಿಲ್ ಆದ್ಮೇಲೂ ಜೈನದಾಗ ಸೆಲೆಬ್ರೇಷನ್ ಮಾಡ್ತಾರೆ. ಈ ಡೈಲಾಗ್ ಇಟ್ಟರ ಫಿಲ್ಮ್ನಲ್ಲಿ ನಿಜವಾಗ್ಲಿ ಅದು ಇಡಬೇಕಿತ್ತು, ಅದು ತೋರಿಸ್ಬೇಕಿತ್ತು. ಜೈನದಾಗ ಏನೇನಾತ ಇದು ಡೈಲಾಗ್ ಇಟ್ಟಾರ.
ಈ ಮೂವಿ ಡೆಫಿನೆಟ್ಲಿ ನೋಡ್ಬೇಕಾಗ್ತದೆ. ಈ ಮೂವಿ ಒಳಗೆ ಇನ್ನೂ ಏನು ನಮಗೆ ಕಾಣ್ತದ, ಇನ್ನೂ ನಮಗೆ ಏನು ಗೊತ್ತಿಲ್ಲ, ಫಿಲ್ಮ್ನಲ್ಲಿ ಏನು ತೋರಿಸ್ತಾರ. ಇನ್ನೊಂದು ಮೂವಿ ಬರ್ಲತ್ತದ, ಸಾರಿ ಪಲಾಯಿಂಗ್ ಮೀನಿಂಗ್ ಏನದ ಅದು ಟೈಲರ್ ಬಂದಿದ್ರೆ ಅದ್ರ ಬಗ್ಗೆ ಪೂರಾ ಡೀಟೇಲಾಗಿ ನಾವು ಮಾತಾಡಮು. ಏನು ಪ್ರಾಪರ್ಟಿ ಮ್ಯಾಲ ಅದ ಅದ್ರ ಬಗ್ಗೆ ಡೀಟೇಲಾಗಿ ನಾವು ನೆಕ್ಸ್ಟ್ ಟೈಲರ್ ಬಂದಮೇಲೆ ಡಿಸ್ಕಸ್ ಪೂರಾ ನಾವು ಮಾಡಮ್ಮ. ಸುದೀಪ್ ಟು ಸೇನಾ ನೆಕ್ಸ್ಟ್ ಮೂವಿ ಬಸ್ತರ್ ಮೂವಿ ಬರ್ಲತ್ತದ. ಒಂದು ಸ್ಟ್ರಾಂಗ್ ರೋಲ್ನಾಗ ಮತ್ತು ಅದಾ ಶರ್ಮನ್ ನಮಗೆ ಕಾಣ್ಲತ್ತಾರ. ಈ ಮೂವಿ ಪ್ಯಾನ್ ಇಂಡಿಯಾ ರಿಲೀಸ್ ಆಗ್ತದ, ಓನ್ಲಿ ಹಿಂದಿದಾಗ ರಿಲೀಸ್ ಮಾಡ್ತಾರೆ, ನೋಡ್ಬೇಕಾಗ್ತದ. ದ ಕೇರಳ ಸ್ಟೋರಿ ಮೂವಿ ZEE5ದಾಗ 16th ಮೂವಿ ರಿಲೀಸ್ ಆಗ್ಲತ್ತದ. ಐ ಹೋಪ್ ಎಲ್ಲ ಲ್ಯಾಂಗ್ವೇಜ್ದಾಗ ಬರ್ತದೆ, ಇನ್ನು ಓನ್ಲಿ ಹಿಂದಿದಾಗೆ ರಿಲೀಸ್ ಮಾಡ್ತಾರೆ, ನೋಡ್ಬೇಕಾಗ್ತದ. ಇದೆಲ್ಲ ಕೇಳಿದ್ರೆ ನಿಮಗೆ ಅನ್ಸೋದು ಕಾಮೆಂಟ್ ಮಾಡಿ. ಬಸ್ತರ್ ಟೀಸರ್ ನೋಡಿ ನಿಮಗೆ ಅನ್ಸೋದು ಅದನ್ನು ಕಾಮೆಂಟ್ ಮಾಡಿ. ನನ್ನ ವಿಡಿಯೋ ಪಸಂದ್ ಲೈಕ್ ಮಾಡಿ, ಸಪೋರ್ಟ್ ಕೊಡಿ. ಟೇಕ್ ಕೇರ್ ಆ್ಯಂಡ್ ಬೈ ಬೈ.